ಮಗ ಟಿ ಶರ್ಟ್ ಎಲ್ಲಿ ತಗೊಂಡ? ಮಗ ಫ್ಲಿಪ್ಕಾರ್ಟಲ್ಲಿ ತೊಗೊಂಡು. ಈಗ ಹಣ ಹೆಂಗೆ ಬಂತು ನಿನ್ನ ಹತ್ರ? ಮಗ ಡ್ರೀಮ್11 ಆಟ ಆಡಿದೆ, 500 ರೂಪೀಸ್ ಗೆದ್ದೆ, ಸೊ ತಗೊಂಡೆ. ಮಗ ಅವೆಲ್ಲ ಆಡ್ಬೇಡ, ಅವೆಲ್ಲ ಕೆಟ್ಟದು. ನಿನ್ಗೇನು ಗೊತ್ತು ಕಣ, ನಾನು ಬೇಜಾನ್ ಆಟ ಆಡಿದ್ದೀನಿ, ನನಗೆ ಗೊತ್ತು. ಇಲ್ಲ ಅದ್ರಾಗ ಆಡೋ ನೀ ಅದೇನೋ ಆಗುತ್ತೆ ನಿನ್ಗೇನಾದ್ರು, ಆಮೇಲೆ ಏನು ಮಾಡ್ತೀಯ? ಏನಾಗಲ್ಲ, ಕಟ್ ಮಾಡೋ ಫೋನು. ನಾನು ಇದೇ ಥರ ದುಡ್ಡು ಮಾಡ್ತಿದ್ರೆ ಒಳ್ಳೊಳ್ಳೆ ಬೈಕು, ಒಳ್ಳೊಳ್ಳೆ ಮೊಬೈಲು ತೊಗೋಬೋದಾಗಿತ್ತಲ್ಲ. ಫಸ್ಟೇ ಯಾಕೆ ಯೋಚನೆ ಮಾಡಲಿಲ್ಲ? ಮಗ, ನಮ್ಮ ತಂದೆ ಹುಷಾರಿಲ್ಲ, ಒಂದು 10,000 ರೂಪಾಯಿ ಕಾಸಿದ್ರೆ ಕೊಡ್ತೀಯಾ? ನನ್ನ ಹತ್ರ ಇಲ್ಲ ಮಗ, ಯಾವ ಥರ ಫೋನ್ಪೇ ಮಾಡಿಸ್ತೀನಿ. ಮಗ ನಿಮ್ಮಪ್ಪ ಚೆನ್ನಾಗಿದ್ದಾರಲ್ಲ, ನನ್ನ ಹತ್ರ ಯಾಕೋ ಸುಳ್ಳು ಹೇಳಿದೆ ನೀನು? ಮಗ ಇಲ್ಲ ಕಣೋ, ಡ್ರೀಮ್11 ಅಂತ ಒಂದು ಗೇಮ್ ಆಡ್ತಿದ್ದೆ, ಅದರಲ್ಲಿ ತುಂಬ ಲಾಸ್ ಆಯಿತು. ಅದಕ್ಕೆ ನಿನ್ನ ಹತ್ರ ಸಾಲ ಮಾಡಿದೆ. ನಾನು ನಿನ್ಗೆ ಹೇಳಿದ್ದೆ ನಾನು ಗೇಮಲ್ಲಿ ಆಡಬೇಡ ಅಂತ. ಇಲ್ಲ ಕಣೋ, ನಿನ್ನ ಮಾತು ಕೇಳಬೇಕಿತ್ತು, ತಪ್ಪು ಮಾಡಿಬಿಟ್ಟೆ. ನಿನ್ನ ದುಡ್ಡು ನಿನ್ನ ವಾಪಸ್ ಕೊಟ್ಬಿಡ್ತೀನಿ. ಹಲೋ ಮಗ. ಹಲೋ, ಯಾರು? ಮಗ ನಾನು ಕಣ, ತರುಣು. ಹೇಳು, ಯಾರ್ದು ಇದು ನಂಬರು? ನಮ್ಮ ಅಣ್ಣದ ಕಣ. ಹಾಂ, ಅಮೌಂಟ್ ಹಾಕಿದ್ದೀನಿ, ಬಂತಾ? ಬಂತು. ಹೆಂಗ್ ಬಂತು ದುಡ್ಡು? ಏನಿಲ್ಲ ಮಗ, ನಂದು ಹಳೆ ಫೋನ್ ಇತ್ತಲ್ಲ, ಮಾರ್ಬಿಟ್ಟೆ. ये सबका ड्रीम 11। इस खेल में आदत लगना या आर्थिक जोखिम संभव है, जिम्मेदारी से।